ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRS ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಾಟಮಿಯಲ್ಲಿ ಬರುವಂತಹ ಸಂದುಗಳು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅವ್ರ ಈ ತರಗತಿಗಳನ್ನು ಬಳಸ್ಕೊಳ್ಳಿ. ಅನಾಟಮಿಗೆ ಸಂಬಂಧಪಟ್ಟಂತಹ ನಾನು ಒಂದು 3 ಕ್ಲಾಸ್ ಮಾಡಿದ್ದೀನಿ. ಆ ಒಂದು ಕ್ಲಾಸ್ ನೋಡಿಕೊಂಡು ಈ ಒಂದು ಕ್ಲಾಸ್ ಅಟೆಂಡ್ ಆಗಿ ಅಲ್ಲಿ ಶರೀರಶಾಸ್ತ್ರದ ಅರ್ಥ ಆಗಿರ್ಬೋದು, ಒಂದು ಮೂಳೆಗಳಾಗಿರ್ಬೋದು, ನಿಲುವಿನ ದೋಷ ಆಗಿರ್ಬೋದು, ಮೃದಸ್ತು ಆಗಿರ್ಬೋದು, ಎಲ್ಲದ್ರ ಬಗ್ಗೆ ನಾನು ಒಂದೊಂದಾಗಿ ಕ್ಲಾಸ್ ಮಾಡಿದ್ದೀನಿ. ಅದ್ರ ಕಂಟಿನ್ಯೂಟಿ ಒಂದು ವಿಡಿಯೋ ಆಗಿರ್ತೈತೆ. ಇವತ್ತು ನಾವು ಸಂದುಗಳ ಕುರಿತು ಅಧ್ಯಯನ ಮಾಡೋಣ. ಸಂದುಗಳಿಗೆ ಇಂಗ್ಲೀಷಲ್ಲಿ ನಾವು ಜಾಯಿಂಟ್ಸ್ ಅಂತೇಳಿ ಕರಿತೀವಿ. ಜಾಯಿಂಟ್ಸು ಸಂದುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ ನಾವು ಅಂದರೆ ಅರ್ಥಾಲಜಿ ಅಂತೇಳಿ ಕರಿತೀವಿ. ಸಂದುಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಏನಂತ ಕರಿತೀವಿ? ಅರ್ಥಾಲಜಿ. ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿದ್ದಾವೆ ಅಂದರೆ 206 ಮೂಳೆಗಳಿದ್ದಾವೆ. ಎಷ್ಟಿದ್ದಾವೆ? 206 ಮೂಳೆಗಳು. 2 ಇಲ್ಲವೇ ಹೆಚ್ಚು ಮೂಳೆಗಳು ಸೇರುವಂತಹ ಒಂದು ಭಾಗಕ್ಕೆ ಅಥವಾ ಸ್ಥಳಕ್ಕೆ ಏನಂತ ಕರಿತೀವಿ ಅಂದರೆ ಅದಕ್ಕೆ ಸಂದು ಅಂತೇಳಿ ಕರಿತೀವಿ. 2 ಮೂಳೆಗಳು ಸೇರುವಂಥ ಒಂದು ಸ್ಥಳಕ್ಕೆ ಏನಂತ ಕರಿತೀವಿ? ಸಂದು ಅಂಥೇಳಿ ಕರಿತೀವಿ. ನೆನ್ಪಿಟ್ಟುಕೋಬೇಕು ಕೋಟೇಶನು, ಇದು ಅರ್ಥ. ಸಂದುಗಳ ಚಲನೆ ಮತ್ತು ರಚನೆಯ ಆಧಾರದ ಮೇಲೆ ಸಂದುಗಳನ್ನು ಕೂಡ ನಾವು ಏನು ಮಾಡಿದ್ವಿ? ವಿವಿಧ ಪ್ರಕಾರಗಳಲ್ಲಿ ವಿಂಗಡಣೆ ಮಾಡಿದ್ವಿ. ಹಿಂಗೆ ಮೂಳೆಗಳು ಅವುಗಳ ಒಂದು ಕಾರ್ಯಗಳ ಮೇಲೆ, ಬೇರೆ ಬೇರೆ ಗಾತ್ರದ ಮೇಲೆ ಈ ರೀತಿ ವಿಂಗಡಣೆ ಮಾಡಿದೆವು. ಅದೇ ರೀತಿ ಸಂದುಗಳು ಕೂಡ ಏನು ಮಾಡಿದ್ವಿ? ಚಲನೆ ಮತ್ತು ಅದರ ರಚನೆ ಆಧಾರದ ಮೇಲೆ ವಿವಿಧ ಪ್ರಕಾರಗಳಾಗಿ ಮಾಡಿದ್ದಾರೆ. ಫಸ್ಟಿಗೆ ಬರೋದು ಅಚಲ ಸಂದುಗಳು. ಅದಕ್ಕೆ ಏನಂತೀವಿ? ಅಚಲ ಸಂದುಗಳು ಅಂದರೆ ಇನ್ಮೂವೇಬಲ್ ಜಾಯಿಂಟ್ಸ್ ಅಂತ ಕರಿತೀವಿ. ಅಂದರೆ ಇವು ಯಾವುದೇ ರೀತಿ ಚಲನೆ ಆಗೋದಿಲ್ಲ. ಯಾವ ಪ್ರಕಾರದ ಚಲನೆಯೂ ಇಲ್ಲಿ ಆಗೋದಿಲ್ಲ. ಉದಾಹರಣೆ ಹೇಳಬೇಕಾದ್ರೆ ತಲೆಯಲ್ಲಿಡುವುದು ಸೂಚರ್ಸ್ ಸಂದು. ಅಚಲ ಸಂದುವಿಗೆ ಉದಾಹರಣೆ ಯಾವುದು ಅಂತೇಳಿ ಕೇಳ್ತಾರೆ, ಅಥವಾ ತಲೆಬುರುಡೆ ಕೊಟ್ಟು ತಲೆಬುರುಡೆ ಯಾವುದಕ್ಕೆ ಉದಾಹರಣೆ ಅಂತೇಳಿ ಕೇಳ್ತಾರೆ, ಅದು ಒಂದು ಅಚಲ ಸಂದು. ಭಾಗಶಃ ಚಲನ ಸಂದು ಹಾಗಂದರೆ ಪಾರ್ಟ್ ಮೂವೇಬಲ್ ಜಾಯಿಂಟ್ಸ್ ಅಂದರೆ ಒಂದು ಭಾಗ ಚಲಿಸ್ತದೆ, ಒಂದು ಕಡೆ ಭಾಗ ಮಾತ್ರ ಚಲಿಸ್ತದೆ ಅಂತ ಅರ್ಥ. ಮೃದ್ವಸ್ಥಿ ಇದು ಭಾಗಶಃ ಚಲನೆಯನ್ನು ಹೊಂದಿರುತ್ತದೆ. ಉದಾಹರಣೆ ಹೇಳಬೇಕಾದ್ರೆ ಬೆನ್ನು ಒಂದು ಮಣಿಗಳ ನಡುವಿನ ಸಂದು. ಟೊಂಕದ ಮುಂಭಾಗದ ಫ್ಯೂಬಿಕ್ ಅಸ್ಥಿಗಳು ಸೇರುವಂಥ ಸಂದು ಏನು ಮಾಡ್ತವೆ? ಸ್ವಲ್ಪ ಪ್ರಮಾಣದಲ್ಲಿ ಮೂವೇಬಲ್ ಆಗ್ತವೆ. ಸ್ವತಂತ್ರವಾಗಿ ಚಲಿಸುವ ಸಂದುಗಳು ಇವು ಯಾವುದೇ ಪ್ರಕಾರದ ಇಲ್ಲಿ ಅಡೆತಡೆ ಇರೋದಿಲ್ಲ, ತನ್ನಂಥ ಸ್ವತಂತ್ರವಾಗಿ ಚಲಿಸ್ತವೆ. ಅಂತಹ ಸಂದುಗಳು ಯಾವುವು ಅಂತ ಹೇಳಿ ನೋಡಿರಿ. ಈ ಸಂದುಗಳು ಮೂಳೆಗಳ ತುದಿಗಳು ಹಯಲಿನ್ ಮೃದಸ್ಥಿಯಿಂದ ಮಾಡಿರ್ತವೆ. ಸ್ವತಂತ್ರವಾಗಿ ಚಲಿಸುವ ಸಂದುಗಳು ಯಾವುದರಿಂದ ಆವರಿಸಲ್ಪಟ್ಟಿವೆ ಅಂದರೆ ಹಯಲಿನ್. ಈ ಒಂದು ಸಂದುಗಳಲ್ಲಿ ಸೇರುವಂತಹ ಮೂಳೆಗಳಿಗೆ ಏನಂತೀವಿ? ಅಸ್ಥಿರಜ್ಜು ಅವಶ್ಯಕ. ಇದು ಸಂದುಗಳು ಸೇರ್ತಾವಲ್ಲ ಹಯಲಿನ್ ಸಂದುಗಳು, ಅಲ್ಲಿ ಅವಶ್ಯಕವಾಗಿ ಏನು ಬೇಕು ಅಂದರೆ ಅಸ್ಥಿರಜ್ಜು ಬೇಕು. ಈ ಸಂದುಗಳಲ್ಲಿನ ಖಾಲಿ ಸ್ಥಳಗಳಲ್ಲಿ ಫೈಬ್ರಸ್ ಅಂಗಾಂಶ ಏನಿರ್ತದೆ? ತುಂಬಿರುತ್ತದೆ. ಈ ಒಂದು ಸಂದುಗಳಂತಹ ಖಾಲಿ ಸ್ಥಳಗಳಲ್ಲಿ ಏನು ತುಂಬಿರ್ತದೆ ಅಂದರೆ ಫೈಬ್ರಸ್. ಸಂದುಗಳು ಶರೀರದಲ್ಲಿ ಹೆಚ್ಚಾಗಿದ್ದು ಸ್ವತಂತ್ರವಾಗಿ ಏನು ಮಾಡ್ತೀವಿ? ಚಲಿಸ್ತವೆ. ಇದರಲ್ಲಿ ವಿವಿಧ ಪ್ರಕಾರದ ಸಂದುಗಳಿದ್ದಾವೆ. ಇದರಲ್ಲಿ ಸ್ವತಂತ್ರವಾಗಿ ಜರಿಯುವ ಸಂದು ಗ್ಲೀಡಿಂಗ್ ಜಾಯಿಂಟ್ಸ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಮುಂಗೈಯಲ್ಲಿರುವಂಥ ಕಾರ್ಪಸ್ ಅಸ್ಥಿಗಳು, ಮುಂಗೈ ಇರುತ್ತೆ ಅಲ್ಲಿರುವಂತಹ ಕಾರ್ಪಸ್ ಅಸ್ಥಿಗಳು, ಹದಡದ ಅಂದರೆ ಆ್ಯಂಕಲ್ನಲ್ಲಿರುವಂಥ ಟಾರ್ಸಲ್ಸ್ ಅಸ್ಥಿಗಳು ಇವೇನಂತೀವಿ? ಜರಿಯುವ ಸಂದುಗಳು ಅಂತೇಳಿ ಕರಿತೀವಿ. ಚೆಂಡು ಮತ್ತು ಕುಳಿ ಸಂದುಗಳು ಅಥವಾ ಒರಳು ಸಂದು. ನೋಡಿರಿ, ಚೆಂಡು ಮತ್ತು ಕುಳಿ ಸಂದು ಅಥವಾ ಒರಳು ಸಂದು ಯಾವಂದರೆ ಸಂದು ಚಲನೆ ಏನಾಗ್ತೈತಿ? ಎಲ್ಲ ದಿಕ್ಕಿನಲ್ಲಿ ಅಂದರೆ ಭುಜದ ಎಲ್ಲ ದಿಕ್ಕಿನಲ್ಲಿ ಏನಾಗ್ತೈತೆ? ಅದು ಚಲಿಸ್ತಾ ಇರ್ತದೆ. ಉದಾಹರಣೆ ಹೇಳಬೇಕಾದ್ರೆ ಭುಜದ ಸಂದು ಶೋಲ್ಡರ್ ಏನು ಮಾಡ್ತೈತೆ? ನಮ್ಮದು ಎಲ್ಲ ಕಡೆ ಟರ್ನ್ ಆಗ್ತೈತೆ. ಶೋಲ್ಡರ್ ಸಂದು ಮತ್ತು ಸೊಂಟದ ಸಂದು ಇವೇನಾಗ್ತವೆ? ಚೆಂಡು ಮತ್ತು ಕುಳಿ ಸಂದಿ. ಅಂದರೆ ಇಲ್ಲಿ ನಮ್ಮದೇನು ಶೋಲ್ಡರ್ನ ಮುಟ್ಕೊಂಡು ನೋಡ್ರಿ, ಅಲ್ಲಿ ಎರಡು ಸೇರ್ತಾವಲ್ಲ, ಅದಕ್ಕೆ ಏನಂತೀವಿ? ಚೆಂಡು ಮತ್ತು ಕುಳಿ ಸಂದುಗಳು ಅಂಥೇಳಿ ಕರಿತೀವಿ. ಇವಾಗ ಮರಡು ಸಂದು ಹಿಂಜ್ ಜಾಯಿಂಟ್ ಅಂತ ಕರಿತೀವಿ. ಒಂದೇ ದಿಕ್ಕಿನಲ್ಲಿ ಮಾತ್ರ ಚಲನೆ ಸಾಧ್ಯ ಆಗ್ತದೆ. ಒಂದು ದಿಕ್ಕಿನಲ್ಲಿ ಮಾತ್ರ ಚಲಿಸ್ತದೆ. ಯಾವುದಪ್ಪ ಅಂದರೆ ಅದು ಮೊಣಕೈ ಮತ್ತು ಮೊಣಕಾಲು. ಒಂದು ದಿಕ್ಕಿನಲ್ಲಿ ಮಾತ್ರ ಏನು ಮಾಡ್ತೇವೆ? ಚಲಿಸ್ತೇವೆ. ಫುಲ್ಲು ಎಲ್ಲ ಕಡೆ ಏನಾಗಲ್ಲವು ಚಲಿಸೋದಿಲ್ಲ. ಅವಕ್ಕೇನಂತೀವಿ? ಒಂದೇ ಕಡೆ ಚಲಿಸುವಂತಹ ಒಂದು ಸಂದುಗಳಿಗೆ ಹೇಳ್ತೀವಿ ಮರಡು ಸಂದು ಅಂತೇಳಿ ಕರಿತೀವಿ. ಉದಾಹರಣೆ ಹೇಳಬೇಕಾದ್ರೆ ಮೊಣಕೈ ಮತ್ತು ಮೊಣಕಾಲು ಸಂದು. ಆಮೇಲೆ ಕೊಂಡಲಾಯ್ಡ್ ಸಂದು. ಇದರಲ್ಲಿ ಬಹಿರ್ವಕ್ರ ಉಬ್ಬುಳ್ಳ ಅಸ್ಥಿಗಳು ಕಂಡುಬರ್ತವೆ ಇಲ್ಲಿ, ಹಾಗೂ ಅಂತರ್ವಕ್ರ ತಗ್ಗುಳ್ಳ ಬಹಿರ್ವಕ್ರ ಉಬ್ಬುಳ್ಳ ಅಂತರ್ವಕ್ರ ತಗ್ಗುಳ್ಳ ಅಸ್ಥಿಗಳು ಸೇರಿಕೊಂಡು ವರ್ತುಲಾಕೃತಿಯ ಚಲನೆಯನ್ನು ಇದು ಹೊಂದಿರ್ತೈತೆ. ಉದಾಹರಣೆ ಹೇಳಬೇಕಾದ್ರೆ ಮುಂಗೈ ಸಂದು. ಉದಾಹರಣೆಗೆ ಮುಂಗೈ ಸಂದು ಅಂತೇಳಿ ನಾವು ಕರಿತೀವಿ. ತಿರುಗಣಿ ಸಂದು ಒಂದು
ಇಲ್ಲಿ ಒಂದು ಮೂಳೆ ಬೆಣ್ಣೆ ಹಾಗೆ ಇದ್ದು ಇನ್ನೊಂದು ಅದರ ಮೇಲೆ ಏನು ಮಾಡ್ತೈತೆ ತಿರುಗಣಿಯಂತೆ ತಿರುಗ್ತೈತಿ. ಒಂದು ಮೂಳೆ ಏನು ಮಾಡ್ತೈತೆ ಬೆಣ್ಣೆ ಹಾಗೆ ಇದ್ದು ಇನ್ನೊಂದು ಅದರ ಮೇಲೆ ತಿರುಗಣಿಯಂತೆ ತಿರುಗ್ತೈತಿ. ಉದಾಹರಣೆ ಹೇಳಬೇಕಾದ್ರೆ ಬೆನ್ನು ಮಣಿಸರದ ಮೇಲೆ ಏನು ಮಾಡ್ತೈತೆ, ಬೆನ್ನು ಮಣಿಸರದ ಮೇಲೆ ತಲೆಬುರುಡೆ ಇರ್ತೈತಲ್ಲ, ಆ ತಲೆಬುರುಡೆ ತಿರುಗುವಿಕೆಗೆ ಏನಂತೀವಿ ನಾವು ತಿರುಗಣಿ ಸಂದು ಅಂಥೇಳಿ ಕರಿತೀವಿ. ಆಮೇಲೆ ದಡಿಯ ಸಂದು. ದಡಿಯ ಸಂದು ಅಂದರೆ ಇದು ಮುಂಗೈ ಮಣಿ ಮತ್ತು ಹೆಬ್ಬೆರಳಿನ ಒಂದು ಮೊದಲನೇ ಮೆಟಾಕಾರ್ಪಲ್ ಮೂಳೆಗಳ ಮಧ್ಯದಲ್ಲಿ ಕಂಡುಬರ್ತೈತಿ. ಇದರಿಂದ ಹೆಬ್ಬೆರಳು ಎಲ್ಲ ದಿಕ್ಕಿನಲ್ಲಿಯೂ ಸರಳವಾಗಿ ಚಲಿಸಲು ಏನಾಗ್ತೈತೆ ಸಾಧ್ಯ ಆಗ್ತೈತೆ. ಇದಕ್ಕೆ ಏನಂತೀವಿ ದಡಿಯ ಸಂದು ಅಂತ ಕರಿತೀವಿ. ಮುಂಗೈ ಮಣಿ ಮತ್ತು ಹೆಬ್ಬೆರಳಿನ ಮುಂಗೈನ ಒಂದು ಮಣಿ ಮತ್ತು ಹೆಬ್ಬೆರಳಿನ ಮೊದಲನೇ ಮೆಟಾಟಾರ್ಸಲ್ ಮೂಳೆಗಳು ಮಧ್ಯದಲ್ಲಿ ಕಂಡುಬರ್ತೈತೆ. ಅದರಿಂದ ಇದು ಹೆಬ್ಬೆರಳಿನ ಎಲ್ಲ ದಿಕ್ಕಿನಲ್ಲಿ ಏನು ಮಾಡ್ತೈತೆ ಸರಳವಾಗಿ ಚಲಿಸಲು ಸಾಧ್ಯ ಆಗ್ತೈತೆ. ಅದಕ್ಕೇನಂತೀವಿ ದಡಿಯ ಸಂದು. ಹೆಬ್ಬೆರಳಿನ ಒಂದು ಚಲನೆ ಮಾಡಿ ನೋಡಿರಿ ಎಲ್ಲ ದಿಕ್ಕಿನಲ್ಲಿ ಟರ್ನ್ ಆಗ್ತಾ ಇರ್ತೈತೆ. ಅದು 4 ದಿಕ್ಕಿನ ಕಡೆ ಇವೆಲ್ಲ ಏನು ಸ್ವತಂತ್ರವಾಗಿ ಚಲಿಸುವಂಥ ಸಂದುಗಳಲ್ಲಿ ಬರ್ತವೆ. ಈಗ ಸಂದುಗಳ ರಚನೆಯನ್ನು ಆಧರಿಸಿ ವಿಂಗಡಣೆ. ಅಲ್ಲೇನು ಮಾಡಿದ್ದೀವಿ ಸಂದುಗಳ ಚಲನೆ ಮತ್ತು ನೋಡಲಿದೆ ಸಂದುಗಳ ಚಲನೆ ಮತ್ತು ರಚನೆಯ ಮೇಲೆ ಮಾಡಿದರು. ಇವಾಗ ಸಂದುಗಳ ರಚನೆಯನ್ನು ರಚನೆಯನ್ನು ಆಧರಿಸಿ ವಿಂಗಡಣೆ. ಒಂದು ಫೈಬ್ರಸ್ಸು, ಕಾರ್ಟಿಲೇಜಿನಸ್ಸು, ಸೈನೋವಿಯಲ್ ಇವೆಲ್ಲ ಏನು ಸಂದುಗಳ ರಚನೆ ಮೇಲೆ ಮಾಡಿರುವಂಥದ್ದು. ಮಾನವನ ದೇಹದಲ್ಲಿರುವಂಥ ಸಂದುಗಳು ನೋಡ್ರಿ. ಇಲ್ಲಿ ಫೈಬ್ರಸ್ ಅಂದರೆ ಸೈನೋಥೋರ್ಸಿಸ್, ಕಾರ್ಟಿಲೇಜನಸ್, ಆ್ಯಂಪಿ ಅಥ್ರೋಸಿಸ್, ಸ್ಪೈನೋವಿಯಲ್. ಇದರಲ್ಲಿ ಫೈಬ್ರಸ್ಸಲ್ಲಿ ಸೂಚರ್ಸ್ ಅಂದರೆ ತಲೆಬುರುಡೆ ಬರ್ತೈತಿ. ಆಮೇಲೆ ಸಿಂಡೋಸ್ಮೋಸಿಸ್ ಅಂದರೆ ಟಿಬಿಯಾ, ಫಿಬುರಾಗಳು ಇವೆಲ್ಲ ಬರ್ತವೆ. ಆಮೇಲೆ ಇದರಲ್ಲಿ ಕಾರ್ಟಿಲೇಜನಸ್ನಲ್ಲಿ ಸಿಂಪೆಸಿಸ್ ಅಂದರೆ ಬೆನ್ನು ಮಣಿಗಳ ಒಂದು ನಡುವಿನ ಸಂದು. ಆಮೇಲೆ ಕಾಂಡ್ರೋಸಿಸ್ ಅಂದರೆ ಪಕ್ಕೆಲುಬು ಊರೋಸ್ಥಿಗಳ ಒಂದು ನಡುವಿನ ಸಂದು ಆಗಿರ್ತೈತೆ ಇದು. ಇವಾಗ ಸ್ಪೈನೋವಿಯಲ್ನಲ್ಲಿ ಬರುವಂಥ ಸಂದುಗಳು ನೋಡ್ರಿ, ಅಲ್ಲಿ ಜಾಸ್ತಿ ಬರ್ತವೆ ನೋಡ್ರಿ. ಇಲ್ಲಿ ಅಕ್ಷರಹಿತ ಬರ್ತೈತಿ. 1 ಅಕ್ಷ, 2 ಅಕ್ಷ, 3 ಅಕ್ಷಗಳು ಅಂದರೆ 3 ಅಕ್ಷದ ಅಸ್ಥಿಗಳು ಇವೆಲ್ಲ ಇಲ್ಲೇ ಬರ್ತವೆ. ಈಗ ಅಕ್ಷರಹಿತ ಅಸ್ಥಿಗಳಲ್ಲಿ ಯಾವುದಂದರೆ ಒಂದು ಜಾರುವ ಕೀಲು ಅಂದರೆ ಮುಂಗೈಲಿರುವಂತಹ ಮಣಿಗಳು ಇವೆಲ್ಲ ಏನಾದರೂ ಜಾರುವ ಕೀಲುಗಳು ಅಂತೀವಿ. ಈಗ 1 ಅಕ್ಷದಲ್ಲಿ ಅಂದರೆ ಮರಡು ಅಂದರೆ ಮೊಣಕೈ, ಯಾಕೆಂದರೆ 1 ಅಕ್ಷದಲ್ಲಿ ಬರ್ತೈತೆ. ತಿರುಗು ಅಂದರೆ ಅಟ್ಲಾಸ್ ಆಕ್ಸಿಸ್ 1 ಅಕ್ಷದಲ್ಲಿ ಬರ್ತೈತೆ. 2 ಅಕ್ಷದಲ್ಲಿ ಕಾಂಡಿಲೈಡ್ ಅಂದರೆ ರೇಡಿಯಸ್ ಮತ್ತು ಕಾರ್ಪಲ್ ಇವು 2 ಅಕ್ಷದಲ್ಲಿ ಬರ್ತವೆ. ಆಮೇಲೆ ಇನ್ನೊಂದು ಸ್ಯಾಡರ್ 3 ಅಕ್ಷದಲ್ಲಿ ಒರಳು ಕೀಲು ಅಂದರೆ ಭುಜದ ಸಂದು ಇಲ್ಲಿ 3 ಅಕ್ಷದಲ್ಲಿ ಬರ್ತೈತೆ. ಫೈಬ್ರಸ್ ಸಂದುಗಳು. ಫೈಬ್ರಸ್ ಸಂದುಗಳು ಎಳೆಯುಕ್ತ ಸಂಯೋಜಕ ಅಂಗಾಂಶವು ಸಂಬಂಧಿಸಿದ ಅಸ್ಥಿಗಳನ್ನು ಗಟ್ಟಿಯಾಗಿ ಏನು ಮಾಡ್ತಿದ್ದು ಬಂಧಿಸುತ್ತದೆ. ಇದರಲ್ಲಿ ಮುಖ್ಯವಾಗಿ 2 ಪ್ರಕಾರ. ಒಂದು ಸೂಚರ್ಸು, ಸಿಂಡೋಸ್ಮೋಸಿಸ್. ಸೂಚರ್ ಸಂದು ತಲೆಬುರುಡೆಯ ಒಂದು ಚಪ್ಪಟೆ ಅಸ್ಥಿಗಳ ನಡುವೆ ಮಾತ್ರ ಏನು ಮಾಡ್ತೈತೆ ಕಂಡುಬರ್ತೈತೆ. ಇವುಗಳಲ್ಲಿ ಯಾವುದೇ ತರಹದ ಚಲನೆಯಲ್ಲಿ ಇರೋದಿಲ್ಲ. ಸೂಚರ್ ಸಂದು ತಲೆಬುರುಡೆಯ ಒಂದು ಚಪ್ಪಟೆ ಅಸ್ಥಿಗಳ ನಡುವಿನ ಮಾತ್ರ ಕಂಡುಬರ್ತೈತೆ. ಇವುಗಳಲ್ಲಿ ಯಾವುದೇ ತರಹದ ಚಲನೆ ಆಗಲ್ಲ, ಕಂಡುಬರಲ್ಲ. ಸಿಂಡೋಸ್ಮೋಸಿಸ್ ಸಂದಿನ ಅಸ್ಥಿಗಳು ಏನು ಮಾಡ್ತವೆ ಅಂದರೆ ಇವು ಅಷ್ಟಾಗಿ ನಿಕಟವಾಗಿರೋದಿಲ್ಲ. ಇವು ತ್ವರಿತ ಒಂದು ಪರಿಣಾಮವಾಗಿ ಅಸ್ಥಿಬಂಧಗಳು ಏನು ಮಾಡ್ತವೆ ಹೆಚ್ಚು ಉದ್ದವಾಗಿದ್ದು ಅವುಗಳು ಲಿಗಾಮೆಂಟ್ ಅಂಥೇಳಿ ಹೇಳ್ತಾರೆ. ಸ್ವಲ್ಪ ಮಟ್ಟಿನ ಚಲನೆಯನ್ನು ಕೂಡ ಏನು ಮಾಡ್ತವೆ ಹೊಂದಿರ್ತವೆ. ಉದಾಹರಣೆ ಯಾವುದಂದರೆ ಟಿಬಿಯಾ, ಫಿಬುಲರ್ ಇವೆಲ್ಲ ಏನು ಫೈಬ್ರಸ್ ಸಂದುಗಳು. ಆಮೇಲೆ ಕಾರ್ಟಿಲೇಜಿನಸ್ ಸಂದುಗಳು ಇವು ನೋಡ್ರಿ. ಈ ಒಂದು ಸಂದು ಮೃದಸ್ಥಿಯು ಇದು ಬಹಳ ಕಡಿಮೆ ಚಲನೆ ಹೊಂದಿರ್ತದೆ. ಇದರಲ್ಲಿ ಮುಖ್ಯವಾಗಿ ಮತ್ತೆ 2 ಪ್ರಕಾರ ಬರ್ತೈತೆ. ಒಂದು ಸಿಂಪೆಸಿಸ್, ಇನ್ನೊಂದು ಕಾಂಡ್ರೋಸಿಸ್. ಸಿಂಪೆಸಿಸ್ ಅಂದರೆ ಈ ಸಂದಿನಲ್ಲಿರುವ ಅಸ್ಥಿಗಳ ಮುಖಗಳು ತೆಳುವಾದ ಹಯಾಲಿನ್ ಕಾರ್ಟಿಲೇಜಿನಿಂದ ಏನಾಗ್ತೈತೆ ಹೊರತವಾಗಿರ್ತೈತೆ. ಉದಾಹರಣೆ ಹೇಳಬೇಕಾದ್ರೆ ಜಗಣದಲ್ಲಿಯ ಮುಂಭಾಗದ 2 ಫ್ಯೂಬಿಕ್ ಅಸ್ಥಿಗಳಿಗೆ ಏನಂತೀವಿ ನಾವು ಸಿಂಪೆಸಿಸ್ ಅಂತೇಳಿ ಕರಿತೀವಿ. ಆಮೇಲೆ ಕಾಂಡ್ರೋಸಿಸ್. 2 ಅಸ್ಥಿಗಳು ಹಯಾಲಿನ್ ಕಾರ್ಟಿಲೇಜ್ನಿಂದ ಏನಾಗ್ತದೆ ಜೋಡಿಸಲ್ಪಟ್ಟಿರ್ತವೆ. ಉದಾಹರಣೆಗೆ ಉದ್ದ ಅಸ್ಥಿಗಳ ಡಯಾಫಿಸಿಸ್ ಮತ್ತು ಎಫಿಫಿಸಿಸ್ ಇವೇನು ಕಾಂಡ್ರೋಸಿಸ್ನ ಒಂದು ಸಂದುಗಳಿಗೆ ಉದಾಹರಣೆ ಆಗಿರ್ತವೆ. ಹಾಗೆ ಸ್ಪೈನೋವಿಯಲ್ ಸಂದುಗಳು. ಈ ಪ್ರಕಾರದ ಸಂದುಗಳು ಶರೀರದಲ್ಲಿ ಏನಾಗ್ತವೆ ಹೆಚ್ಚಾಗಿರ್ತವೆ. ಸ್ವತಂತ್ರವಾಗಿ ಚಲಿಸುವುದೇ ಇದರ ಒಂದು ಮುಖ್ಯ ಲಕ್ಷಣ.
ಲಿಗಮೆಂಟ್ ಸ್ನಾಯುಗಳು ಇದರ ಸುತ್ತಲಿವೆ. ಟೆಂಡನುಗಳೇ ಇವುಗಳ ಚಲನೆಗೆ ಏನಾಗ್ತವೆ, ಅಡ್ಡಿಯನ್ನು ಒಡ್ಡುತ್ತವೆ. ಸಂದಿನ ಕೋಶದ ಒಳಪದರಿಗೆ ಸ್ಪೈನೈಲ್ ಏನಂತೀವಿ, ಪೊರೆ ಅಂಥೇಳಿ ಕರಿತೀವಿ. ಈ ಪೊರೆಯು ಸಂದಿಗೆ ಉಪಯೋಗವಾಗುವಂತಹ ಸ್ಪೈನೋವಿಯಲ್ ದ್ರವವನ್ನು ಇವು ಸ್ರವಿಸ್ತವೆ. ಸಂದಿನ ಕೋಶದೊಳಗಿರುವಂತಹ ಪಳ್ಳು ಪ್ರದೇಶಕ್ಕೆ ಸೈನೋವಿಯಲ್ ಸಂದು ಅಂತೇಳಿ ಕರಿತೀವಿ. ಈ ಭಾಗದ ಮಧ್ಯದಲ್ಲಿ ಚಕ್ರಾಕಾರದ ಕೀಲು ಬೆಲೆ ಇರ್ತೈತೆ. ಇದಕ್ಕೆ ಆರ್ಟಿಕ್ಯುಲರ್ ಡಿಸ್ಕ್ ಅಂತೇಳಿ ಕರಿತೀವಿ. ಇದು ಸ್ಪೈನೋವಿಯಲ್ ಪಳ್ಳು ಪ್ರದೇಶವನ್ನಾಗ್ತದೆ ಈ ಭಾಗಿಸುತ್ತದೆ. ಈಗ ಸಂದುಗಳ ಚಲನೆಗಳು ಇದರಲ್ಲಿ ನೋಡ್ರಿ, ಜರಿಯುವ ಸಂದು ಮುಂಗೈ ಮಣಿಯಲ್ಲಿ ಏನು ಮಾಡ್ತೈತೆ ಚಲನೆ, ಹದರದಲ್ಲಿ ಚಲನೆಗೆ ಏನಂತೀವಿ ಜರಿಯುವ ಚಲನೆ ಅಂತ ಕರಿತೀವಿ. ಮುಂಗೈ ಮಣಿಯಲ್ಲಿ ಚಲನೆ, ಹದರದಲ್ಲಿನ ಚಲನೆಗೆ ಏನಂತೀವಿ ಜರಿಯುವ ಚಲನೆ ಅಂತ ಕರಿತೀವಿ. ಅದರಲ್ಲಿ ಏನು ಮಾಡ್ತೈತೆ ಜರಿಯುವ ಚಲನೆ ಇರ್ತೈತೆ. ಕೋನಾಕೃತಿಯ ಚಲನೆ ಫ್ಲೆಕ್ಷನ್ ಅಂತೇಳಿ ಕರಿತೀವಿ. ಅಂದರೆ ಎರಡೂ ಭಾಗಗಳು ಪರಸ್ಪರ ಹತ್ತಿರ ಬರುವಂತೆ ಏನು ಮಾಡ್ತೈತೆ ಚಲಿಸ್ತದೆ, ಅದಕ್ಕೆ ಏನಂತೀವಿ ಫ್ಲೆಕ್ಷನ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಟೊಂಕ ಭಾಗಿಸುವುದು, ಟೊಂಕ ಏನು ಭಾಗಿಸ್ತೀವಲ್ಲ ಅದು, ಕೈ ಮತ್ತು ಕಾಲು ಮಡಚುವುದು, ಇದು ಎದಕ್ಕೆ ಅಂತೀವಿ ಫ್ಲೆಕ್ಷನ್ಗೆ ಒಂದು ಉದಾಹರಣೆ ಆಗಿರ್ತೈತಿ. ಎಕ್ಸ್ಟೆನ್ಷನ್ ಇದು ಫ್ಲೆಕ್ಷನ್ಸ್ ವಿರುದ್ಧದಂಥ ಚಲನೆ ಆಗಿರ್ತೈತಿ. ಎಕ್ಸ್ಟೆನ್ಷನ್ ಚಲನೆ ಉದಾಹರಣೆಗೆ ಮಡಚಿದ ಕೈಯನ್ನು ಮುಂದೆ ಚಾಚುವುದು. ನಾವು ಕೈ ಮಡಚಿದ್ದೀವಿ ಅಂದರೆ ಅದು ಮುಂದೆ ಚಾಚೋದಕ್ಕೆ ಏನಂತೀವಿ ನಾವು ಎಕ್ಸ್ಟೆನ್ಷನ್ ಅಂತೇಳಿ ಕರಿತೀವಿ. ಈಗ ಅಡಕ್ಷನ್ ಅಂದರೆ ಅವಯವಗಳನ್ನು ಶರೀರದ ಮಧ್ಯ ರೇಖೆಗೆ ತರುವ ಚಲನೆ. ನೋಡ್ರಿ, ಬೇರೆ ಬೇರೆ ಅಂಗಗಳನ್ನು ಮಾಡ್ತೀವಿ, ಶರೀರದ ಮಧ್ಯಭಾಗಕ್ಕೆ ತರ್ತೀವಿ, ಆ ಒಂದು ಚಲನೆಗೆ ಅಂತೀವಿ ಅಡಕ್ಷನ್ ಅಂತೇಳಿ ಕರಿತೀವಿ. ಈಗ ಅಬ್ಡಕ್ಷನ್ ಅಂದರೆ ಶರೀರದ ಮಧ್ಯಭಾಗದಿಂದ ಏನು ಮಾಡ್ತೀವಿ ಹೊರಗೆ ಒಯ್ಯೋ ಚಲನೆಗೆ ಅಂತೀವಿ ನಾವು ಅಬ್ಡಕ್ಷನ್ ಅಂತೇಳಿ ಕರಿತೀವಿ. ಈಗ ಪ್ರೊನೆನ್ಷನ್ ಮುಂಚೆ ಚಾಚಿದ ಕೈ ಏನು ಮಾಡ್ತೀವಿ, ಮುಂಚೆ ಕೈ ಚಾಚಿವಿ ಅಂತ ಹೋಗಿ ಅದನ್ನು ಆ ಕೈಯನ್ನು ಭೂಮಿಯ ಕಡೆಗೆ ತಿರುಗಿಸ್ತೀವಿ, ಅದಕ್ಕೆ ಏನಂತೀವಿ ಪ್ರೊನೆನ್ಷೇಷನ್ ಚಲನೆ ಅಂತ ಕರಿತೀವಿ. ಪ್ರೊನೇಷನ್ ಚಲನೆ ಅಂತೇಳಿ ಕರಿತೀವಿ ಪ್ರೊನೇಷನ್. ಈಗ ಸುಪಿನೇಷನ್ ಮುಂದೆ ಚಾಚಿದ ಕೈ ಅಂಗೈಯು ಭೂಮಿಯ ಕಡೆಗೆ ಇದ್ದಾಗ ಅದನ್ನು ಆಕಾಶದ ಎಡೆಗೆ ಏನು ಮಾಡ್ತೀವಿ ತಿರುಗಿಸುವಂತಹ ಚಲನೆಗೆ ಏನಂತೀವಿ ನಾವು ಸುಪಿನೇಷನ್ ಚಲನೆ ಅಂತೇಳಿ ಕರಿತೀವಿ. ಇಷ್ಟು ಇದರಲ್ಲಿ ಬರ್ತವೆ, ಇಷ್ಟೆಲ್ಲ ಬರೋದು ಕೋನಾಕೃತಿ ಚಲನೆಯಲ್ಲಿ ಬರ್ತವೆ. ಇವಾಗ ಮೂರನೇದು ಸಕ್ರಮಡಕ್ಷನ್ ಚಲನೆ. ಇದರಲ್ಲಿ ನೋಡಿ, ಮೇಲ್ಕಾಣಿಸಿದ ಕೋನಾಕೃತಿಯ ಎಲ್ಲ ಚಲನೆಗಳು ಉಂಟಾದರೆ ಈ ಚಲನೆಯಲ್ಲಿ ಏನು ಮಾಡ್ತದೆ ಚಲನೆ ಏನಂತೀವಿ ಸಕ್ರ ಮಡಕ್ಷನ್ ಅಂತೇಳಿ ಕರಿತೀವಿ. ಚಲನೆಯು ವರ್ತುಲದಲ್ಲಾಗಲಿ ಅಥವಾ ಕಂಸಾದಾಕಾರದಲ್ಲಾಗಲಿ ತಿರುಗುತ್ತದೆ. ಚಕ್ರಾಕಾರದ ಚಲನೆ ಆ ಸ್ಥಿತಿಯು ತನ್ನ ಅಂಚಿನ ಸುತ್ತ ತಿರುಗುವುದು, ಇನ್ನೊಂದು ಆ ಸ್ಥಿತಿಯ ಸುತ್ತ ತಿರುಗುವುದು, ಇದಕ್ಕಿಂತ ಚಕ್ರಾಕಾರದ ಚಲನೆ ಅಂತ ಕರಿತೀವಿ. ಉದಾಹರಣೆಗೆ ಮುಂಗೈಯನ್ನು ಅಂಗಾತ ಮತ್ತು ಪೂರಲು ಮಾಡುವಾಗ ರೇಡಿಯಸ್ ಅಸ್ಥಿಯು ಅನ್ನದ ಅಸ್ಥಿಯು ಸುತ್ತಲೇ ಏನು ಮಾಡ್ತದೆ ತಿರುಗುವುದು. ಕುತ್ತಿಗೆಯನ್ನು ಮುಂದೆ ಹಿಂದೆ ತಿರುಗುವುದು ಏನಂತೀವಿ ಚಕ್ರಾಕಾರದ ಚಲನೆ ಅಂತೇಳಿ ಕರಿತೀವಿ. ಆಮೇಲೆ ಸೈನೋವಿಯಲ್ ಸಂದುಗಳ ಪ್ರಕಾರಗಳು ನೋಡಿರಿ, ಇದರಲ್ಲಿ ಮತ್ತು ಪ್ರಕಾರಗಳು ಬರ್ತವೆ. ಅಕ್ಷರಹಿತ ಸಂದುಗಳು, ಜರಿಯುವ ಸಂದು ಮುಂಗೈ ಕಾರ್ಪಲ್ ಅಸ್ಥಿಗಳು ಮತ್ತು ಟಾರ್ಸಲ್ಸ್ ಮಣಿಗಳು ಹದಡದಲ್ಲಿ ಇವು ಎರಡು ಅಥವಾ ಅನೇಕ ಅಸ್ಥಿಗಳು ಸಪಾಟಾದ ಮೈಗಳು ಪರಸ್ಪರ ಹೊಂದಿಕೊಂಡು ಏನು ಮಾಡ್ತೇವೆ ಜರಿತವೆ, ಇದಕ್ಕೆ ಜರಿಯುವ ಸಂದು ಅಂತೇಳಿ ಕರಿತೀವಿ. ಮರಡು ಸಂದು ಅದು ಮೊಣಕೈ ಸಂದಿಗೆ ಉದಾಹರಣೆಯಾಗಿರ್ತೈತೆ. ಆಮೇಲೆ ತಿರುಗುವ ಸಂದು ಒಂದು ಬಿಂದುವಿನ ಸುತ್ತ ತಿರುಗುತ್ತದೆ. ಉದಾಹರಣೆಗೆ ಆಕ್ಸಿಸ್ ಮತ್ತು ಮುಂಗೈನ ರೇಡಿಯಸ್ ಸಂದುಗಳು. ಆಕ್ಸಿಸ್ ಅಂದರೆ ಒಡಂಟೈಡ್ ಎಂಬ ಎರಡನೇ ಬೆನ್ನು ಮಣಿಯ ಗುಂಟದ ಸುತ್ತಲೂ ಹಾಗೂ ಅಟ್ಲಾಸಿನ್ ಎಂಬ ತಲೆಬುರುಡೆ ಸುತ್ತ ಮೊದಲಿನ ಬೆನ್ನು ಮಣಿಯ ವರ್ತುಲದಂತಹ ಭಾಗವು ತಿರುಗುತ್ತದೆ, ಅದಕ್ಕಂತೀವಿ ಆಕ್ಸಿಸ್ ಅಂತೇಳಿ ಕರಿತೀವಿ. ಇವಾಗ ರೇಡಿಯಸ್ ಅಂದರೆ ಅಲ್ನ ಅಸ್ಥಿಯ ಸುತ್ತ ಅಂಗೈ ಬೋರಲು ಮಾಡಲು ಮತ್ತು ಅಂಗತವಾಗಿಸಲು ತಿರುಗುವುದು, ಇದಕ್ಕೇನಂತೀವಿ ರೇಡಿಯಸ್ ಅಂತೇಳಿ ಕರಿತೀವಿ. ಇದು ಒಂದು ಅಕ್ಷ ಇದೆ. ಈಗ ಎರಡು ಅಕ್ಷರದ ಸಂದುಗಳು ನೋಡ್ರಿ. ಕೊಂಡಲೈಡ್ ಸಂದು ಮುಂಗೈನ ರೇಡಿಯಸ್ ಮತ್ತು ಕಾರ್ಪಲ್ಸ್ನ ನಡುವಿನ ಸಂದಿಗೆ ಏನಂತೀವಿ ಕೊಂಡಲೈಡ್ ಅಸ್ಥಿ ಅಂತೇಳಿ ಕರಿತೀವಿ. ಅಸ್ಥಿಯಲ್ಲ ಸಂದು. ಈಗ ದಡಿಯ ಸಂದು ಮುಂಗೈ ಮಣಿ ಮತ್ತು ಹೆಬ್ಬೆರಳಿನ ಕಡೆಗೆ ಇರುವಂತಹ ಒಂದು ಕಾರ್ಪಲ್ ಅಸ್ಥಿಗಳ ನಡುವೆ ಕಾಣಬಹುದು. ಇದರಿಂದ ಕೈ ಬೆರಳುಗಳು ಬಹಳ ಏನಾಗ್ತವೆ ಸ್ವತಂತ್ರವಾಗಿ ಚಲಿಸ್ತವೆ.
ಇದಕ್ಕೇನಂತೀವಿ ದಡಿಯ ಸಂದು ಅಂತ ಕರಿತೀವಿ. ಈಗ 3 ಅಕ್ಷರದ ಸಂದು, ಅದಕ್ಕೆ ಉದಾಹರಣೆ ಒರಳು ಸಂದು. ದೇಹದಲ್ಲಿ ಪೃಷ್ಠದ ಒಂದು ಸಂದು ಮತ್ತು ಭುಜದ ಸಂದುಗಳು ಇವು ಏನಾಗಿರ್ತವೆ ಅಂದರೆ ಒರಳು ಸಂದು ಆಗಿರ್ತವೆ. ಇಷ್ಟು ನಾವೇನು ಮಾಡಿದ್ದೀವಿ, ಸಂದುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ತರಗತಿಯನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ, ಯಾರೆಲ್ಲ ಒಂದು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ, ಅದು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಆ ಒಂದು ಎಕ್ಸಾಮ್ಗಳಿಗೆ ಈ ತರಗತಿನೂ ಕೂಡ ಯೂಸ್ ಆಗ್ತೈತೆ. ಯಾಕೆಂದರೆ ಇದು GKಗೆ ಒಂದು ಸಂಬಂಧಪಟ್ಟಂತಹ ಕ್ಲಾಸ್ ಕೂಡ ಇದು ಆ್ಯಡ್ ಆಗ್ತೈತೆ. ಈ ಕಡೆ ನಮಗೆ ಅನಾಟಮಿ ಏನು ದೈಹಿಕ ಶಿಕ್ಷಕರು ಬರ್ತಾರಲ್ಲ, ಅನಾಟಮಿಯಲ್ಲಿ ಇದು ಕೂಡ ನಮಗೆ ಇಂಪಾರ್ಟೆಂಟು. ಅನಾಟಮಿಗೆ ಇಂಪಾರ್ಟೆಂಟು, ಆದರೆ GKಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಒಂದು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಈ ಒಂದು ತರಗತಿಗಳನ್ನು ನಿಮ್ಮ ಪ್ರಿಪ್ರೇಷನ್ಗೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.